ಅದೇ ಪೆನ್ಷನ್ ಎನ್ಹಾನ್ಸ್ ಮಾಡೋದಕ್ಕೆ ವಿಸಿಟ್ ಮಾಡ್ತಾ ಇರೋದು. ಎವ್ರಿ ಮಂತ್ 27ಗೆ ಬರ್ತಾ ಇರೋದು. PF ಆಫೀಸಲ್ಲಿ ನಾವು ಎವ್ರಿ ಮಂತ್ ಇವರದ್ದು ಅಕ್ನಾಲಜ್ಮೆಂಟ್ ಅರ್ಜಿ ತಗೊಂಡು ನಾವು SSC ಆಫೀಸ್ಗೆ ಕಳಿಸಿ ಅಲ್ಲಿಂದಾನು ಅದು ಹೆಡ್ ಆಫೀಸ್ಗೆ ಫಾರ್ವರ್ಡ್ ಮಾಡ್ತಾ ಇದೀವಿ. ರೆಗ್ಯುಲರ್ ಆಗಿ ಯಾವುದು ನಾವು ಮಿಸ್ ಮಾಡಿಲ್ಲ. ಎಲ್ಲ ಎವ್ರಿ ಮಂತ್ ಅರ್ಜಿ ನೀವು ಸಬ್ಮಿಟ್ ಮಾಡೋದು ನಾವು ಫಾರ್ವರ್ಡ್ ಮಾಡಿದೀವಿ. ಅದರ ಅಕ್ನಾಲಜ್ಮೆಂಟ್ ಕೂಡ ಇವಾಗ ರೆಡಿ ಇದೆ. ನಿಮ್ಮ ಗಮನಕ್ಕೆ ಅದು ಕೂಡ ನೀವು ಕಾಪೀಸ್ ನೀವು ಎಂಡೋರ್ಸ್ಮೆಂಟ್ ಮಾಡಿಕೊಂಡು ತಗೋಬಹುದು. ಮತ್ತೆ ಪೆನ್ಷನ್ ಎನ್ಹಾನ್ಸ್ ಮಾಡೋದು ಕೆಲಸ ಬಂದು ಪ್ರಾಸೆಸ್ ಅದು ಆಗೋದು ಹೆಡ್ ಆಫೀಸ್ ಇಂದ ಆಗ್ಬೇಕು. ಅದು ನಮ್ಮಲ್ಲಿ PF ಆಫೀಸ್ ಯಾವುದೇ ರೀಜನಲ್ ಆಫೀಸ್ಗಳಿಗೂ ಅದಕ್ಕೆ ಏನು ಮಾಡಕ್ಕೆ ನಮ್ಮಲ್ಲಿ ಏನು ಆರ್ಗನೈಸೇಷನ್ ಇಲ್ಲ, ಅದಕ್ಕೆ ಪವರು ಇಲ್ಲ, ನಮ್ಗೆ ಕೊಟ್ಟಿಲ್ಲ. ಆರ್ಡರ್ಸ್ ಬಂದ ಮೇಲೆ ನಾವು ಅದು ಎನ್ಹಾನ್ಸ್ ಮಾಡೋದು ಪ್ರಕ್ರಿಯೆ ಪ್ರೊಸೆಸಿಂಗ್ ಮಾಡಿಕೊಂಡು ನಾವು ಮಾಡೋದು. ಅದಕ್ಕೆ ಕಂಪ್ಯೂಟರೈಸ್ ನಮ್ಮ ಸಿಸ್ಟಮ್ ಅಲ್ಲಿನೇ ಅದೆಲ್ಲ ಎನ್ಹಾನ್ಸ್ ಆಗಿ ಬರ್ಬೇಕು. ನಾವಾಗಿ ಅದು ಇನ್ಕ್ರೀಸ್ ಮಾಡಕ್ಕೆ ಬರೋದಿಲ್ಲ. ಸೊ ಅದು ನಾನು ಎಲ್ಲರದ್ದು ಗಮನಕ್ಕೆ ಹೇಳ್ತಾ ಇದ್ದೀನಿ. ನೀವು ಧರಣಿ ಮಾಡಬಹುದು. ನಿಮ್ಮ ಪೀಸ್ಫುಲ್ ಪ್ರೊಟೆಸ್ಟ್ ಇಸ್ ಆಲ್ವೇಸ್ ವೆಲ್ಕಮ್. ಬಟ್ ಅದಕ್ಕೆ ಬೇಕಾದಿರೋ ಆರ್ಡರ್ಗಳು ಅಲ್ಲಿಂದಾನೇ ಬರ್ಬೇಕು, ನೋಟಿಫಿಕೇಶನ್ ಆಗಿ ಬರ್ಬೇಕು. ಇವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ತಾವು ಇಂಪ್ಲಿಮೆಂಟ್ ಮಾಡಿಲ್ಲ, ಅದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಯಾವುದೇ ದೋಷ ಇಲ್ಲ ಅಂತಕ್ಕಂಥದ್ದು ಎಲ್ಲ ಕಾನೂನು ತಜ್ಞರು ಲೀಗಲ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದ್ದಾರೆ. ಆದ್ರೆ ನೀವು KSRTC BMTCದು ಸುಮಾರು ಒಂದು 45,000 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದೀರಾ. ಅದಕ್ಕೆ ಕಾರಣ ಕೊಡಿ, ಏನು ಕಾರಣ ಅಂತ ಹೇಳಿ. KSRTC ಮಾತ್ರ ಅಲ್ಲ, ಟ್ರಸ್ಟಿಗಳದ್ದು ಎಲ್ಲ ಅಪ್ಲಿಕೇಶನ್ಗಳು ಹೈಯರ್ ವೇಜ್ ರಿಜೆಕ್ಟ್ ಮಾಡಿದೀವಿ. ಅದು ಲೀಗಲ್ ಇಶ್ಯೂಸ್ ಇಟ್ಕೊಂಡು ಮಾತ್ರ ರಿಜೆಕ್ಟ್ ಮಾಡಿರೋದು. ಸುಮ್ಮನೆ ಯಾವುದೋ ಫಾರ್ಮ್ಗಳು ನಾವು ರಿಜೆಕ್ಟ್ ಮಾಡಿಲ್ಲ. ಟ್ರಸ್ಟಿಗಳದ್ದು ಇಟ್ ಇಸ್ ನಾಟ್ ಓನ್ಲಿ KSRTC BMTC, ಇಡೀ ಎಲ್ಲ ಟ್ರಸ್ಟಿಗಳದ್ದು ನಾವು ರಿಜೆಕ್ಟ್ ಮಾಡಿದೀವಿ ಈ PFO ದಲ್ಲಿ. ಅದು ಕೂಡ ಲೀಗಲ್ ಇಶ್ಯೂಸ್ ನೋಡಿಕೊಂಡು ರಿಜೆಕ್ಟ್ ಮಾಡಿದ್ವಿ. ಇದನ್ನ ಮತ್ತೆ ನಾವು ಹೇಗೆ ಅದನ್ನ ಮಾಡೋದಕ್ಕೆ ನಿಮ್ಮ ಸಲಹೆ ಏನು? ಸಲಹೆ ಏನಂದ್ರೆ ನೀವು ಫರ್ದರ್ ಇದೆಲ್ಲ ಸೋ ಮೆನಿ ಪೀಪಲ್ ಹ್ಯಾವ್ ಅಪ್ರೋಚ್ಡ್ ವೇರಿಯಸ್ ಹೈಕೋರ್ಟ್ಸ್ ಆಫ್ ದ ಕಂಟ್ರಿ. ಅದರಿಂದ ಆರ್ಡರ್ ಬರೋ ತಕ್ಷಣ ಅದು ಕೂಡ ಮಾಡಬಹುದು ಅಂತಾನೆ ನಾವು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನಲ್ಲಿ ಈ ಟ್ರಸ್ಟ್ ರೂಲ್ಸ್ ಬಗ್ಗೆ ಏನು ಹೇಳಿಲ್ಲ, ತಮಗೆ ಗೊತ್ತಿದೆ. ಆದ್ರೆ ನೀವು ಈಗ ಅದನ್ನ ಹೊಸದಾಗಿ ಟ್ರಸ್ಟ್ ರೂಲ್ಸ್ ನ ಅಡಾಪ್ಟ್ ಮಾಡಿ ರಿಜೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನು? ನಾನು ಹೇಳಿದೀನಿ, ನಾವು ಸುಪ್ರೀಂ ಕೋರ್ಟ್ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡಿದಿರೋ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ನಾವು ಅವರದ್ದು ರೀಸೆಂಟ್ ಮಾಡಿಕೊಂಡೇ ಕಳ್ಸಿರೋದು. ಆ ಆರ್ಡರ್ ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ನೀವು ಅದು ಓದಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಲಾಸ್ಟ್ ನಿಮ್ಗೆ ಮನವಿ ಮಾಡ್ಕೊತಾ ಇದ್ದೀವಿ, ನೀವು ನಮ್ಗೆ ಒಂದು ಫೇವರಬಲ್ ಆದೇಶನ ಒದಗಿಸ್ಕೊಡ್ಬೇಕು. ನೀವು ಸೀರಿಯಸ್ ಬರೀಬೇಕು. ಇವತ್ತಿನ ಪ್ರತಿಭಟನೆ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿ ತಾವು ತಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ಬೇಕು. ನಾವು ನಮ್ಮ ಹೋರಾಟನ ತೀವ್ರ ಮಾಡ್ತೀವಿ. ಇಷ್ಟು ರೀತಿ ಇದು ಘೋಷಣೆ ಕೂಗಿದ್ರು, ನಮ್ಮ ಕಚೇರಿನಲ್ಲಿ ಮನವಿ ಪತ್ರ ಕೊಟ್ಟಿದ್ದಾರೆ, ಇಷ್ಟು ಜನ ಸೇರಿದ್ರು, ಈ ರೀತಿಯಾಗಿ ಇದು ಮಾಡಿದರೆ ನಮ್ಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಏನ್ ಹೇಳ್ತೀರಾ? ನಿಮ್ಗೆ ಎಲ್ಲ ಶುಭಾಶಯಗಳು ನನ್ನ ಕಡೆಯಿಂದ, ನಮ್ಮ ಆಫೀಸ್ ಕಡೆಯಿಂದ ನಾವು ಹೇಳ್ತಾ ಇದೀವಿ. ನಿಮ್ಗೆಲ್ಲರದು ಪೆನ್ಷನ್ ಜಾಸ್ತಿ ಆಗ್ಲಿ ಅಂತಾನೆ ನಮ್ಗೆಲ್ಲರದು ಹಾಪ್ಸ್ ಇರೋದು. ಅದನ್ನೇ ಆಗ್ಲಿ, ಎಲ್ಲರಿಗೂ ಇದು ಬಂದು ಎಲ್ಲರದು ಪೆನ್ಷನ್ ಜಾಸ್ತಿ ಆಗಿ ಎನ್ಹಾನ್ಸ್ಮೆಂಟ್ ಆಗ್ಲಿ. ಥ್ಯಾಂಕ್ ಯು ಮೇಡಮ್. ಈಗ ದಿಲ್ಲಿಯಲ್ಲಿ ಸದ್ಯದ ಪರಿಸ್ಥಿತಿನಲ್ಲಿ ಏನ್ ನಡೀತಾ ಇದೆ ನಮ್ಮ ಪಿಂಚಣಿ ಬಗ್ಗೆ ನಿಮ್ಮ ಕಚೇರಿಯಲ್ಲಿ? ನಮ್ದು ಅದು ಹೆಡ್ ಆಫೀಸ್ ಇಂದ ನಮ್ಗೆ ಏನು ಇಷ್ಟು ತನಕ ನಮ್ಗೆ ಏನು ಡೀಟೇಲ್ಸ್ ಏನು ಆರ್ಡರ್ಸ್ ಬಂದಿಲ್ಲ. ಬಟ್ ನಿಮ್ಮ ಆರ್ಗನೈಸೇಷನ್ ಎಲ್ಲ ಅದನ್ನ ಟೇಕಪ್ ಮಾಡ್ತಾ ಇದೀವಿ ಅಂತ ತಾನೆ ನೀವೆಲ್ಲ ಹೇಳ್ತಾ ಇರೋದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು. ಅದೇ ಇಟ್ ಇಸ್ ಟೇಕನ್ ಅಪ್ ಟು ದ ಹೈಯರ್ ಲೆವೆಲ್ ಆಲ್ಸೋ. ದಟ್ ಇಸ್ ವಾಟ್ ದ ಆರ್ಗನೈಸೇಷನ್ ಇಸ್ ಟೇಕಿಂಗ್ ಅಪ್ ಟು ಫರ್ದರ್ ಲೆವೆಲ್. ಅದು ನಿಮ್ಗೆ ನನ್ನಿಂದ ನಿಮ್ಗೆ ಗೊತ್ತಿರುತ್ತೆ. ಓಕೆ ಮೇಡಮ್, ನಾವು ಡೆಲ್ಲಿಯಲ್ಲಿ EPS ನಿಮ್ಮ ಕಮಿಷನರ್ ನಾನು ಮತ್ತೆ ನಂಜುಂಡೇಗೌಡರು ಮತ್ತೆ 4 ಸರಿ ಭೇಟಿ ಮಾಡಿದೀವಿ. ಅವರು ಸಕಾರಾತ್ಮಕವಾದ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ನಾವು ಹೋದಾಗ ನೀವು ಈಗ ಅವರು ಹೇಳಿದ್ದಾರೆ, ಬಟ್ ಆಫೀಸ್ ಲೆವೆಲ್ ಅಲ್ಲಿ ನಡೆಯುವಂತ ಏನಲ್ಲಿ ನಡೀತಾ ಇದೆ ಪ್ರೋಸೆಸ್ ಅನ್ನೋದು ತಮಗೆ ಗೊತ್ತಿರುತ್ತೆ. ಅದನ್ನ ಏನಾದ್ರು ಮಾಹಿತಿ ಇದ್ರೆ ಸ್ವಲ್ಪ ಎನ್ಲೈಟನ್ ಮಾಡಕಂದ್ರೆ ನಮ್ಗೆ ಆತರ ಏನು ನಮ್ಗೆ ಸೆಂಟರ್ ಅಲ್ಲಿ ಇರೋದು ವಿಷಯಗಳೆಲ್ಲ ಗೊತ್ತಾಗಲ್ಲ. ಆತರ ಏನು ಪ್ರೋಸೆಸ್ ಆಗಿ ಅಲ್ಲಿಂದ ಆರ್ಡರ್ಸ್ ಬಂದ್ರೆ ನಮ್ಗೆ ಆರ್ಡರ್ಸ್ ಇಲ್ಲಿಗೆ ಕಳಿಸ್ತಾರೆ, ಅದು ಜಾರಿ ಮಾಡಕ್ಕೆ ನಮ್ಗೆ ಕೊಡ್ತಾರೆ. ಸೊ ಆವಾಗ ನಾವು ಇಂಪ್ಲಿಮೆಂಟ್ ಮಾಡಬಹುದು. ಅಷ್ಟು ತನಕ ನಮ್ಗೆ ಆತರ ಏನು ಬಂದಿಲ್ಲ. ಈಗ ನಮ್ದು ನ್ಯಾಷನಲ್ ಎಜುಕೇಶನ್ ಕಮಿಟಿ ಇಡೀ ರಾಷ್ಟ್ರದಲ್ಲಿ 30 ರಾಜ್ಯಗಳಲ್ಲಿ ಇದೀವಿ. ನಾವು ಏನ್ ಮಾಡ್ತೀವಿ, ಎಲ್ಲಾ ರಾಜ್ಯ ನಮ್ಮ ಅಶೋಕ್ ರಾವತ್ ಅಂತ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, ನಾನು ಕರ್ನಾಟಕ ಪ್ರೆಸಿಡೆಂಟ್ ಇದ್ದೀನಿ, ಇವ್ರು ಲೀಗಲ್ ಅಡ್ವೈಸರ್ ಇದ್ದಾರೆ, ಇವರು ಕೋಆರ್ಡಿನೇಟ್ ಇದ್ದಾರೆ. ಅವರು ಡೆಲ್ಲಿಯಲ್ಲಿ ಕೂತ್ಕೊಂಡು ನಮಗೆ ಜೂಮ್ ಮೀಟಿಂಗ್ ಮಾಡ್ತಾರೆ. ವಾಟ್ ಆಲ್ ಹ್ಯಾಸ್ ಟು ಬಿ ಡನ್, ಏನೇನು ನಮ್ಮ ಕಾರ್ಯಪ್ರವೃತ್ತಿ ಇದೆ, ಏನ್ ಮಾಡ್ತೀವಿ ಅನ್ನೋದನ್ನ ನಮಗೆ ತಿಳಿಸಿ ಹೇಳ್ತಾರೆ. ಹಾಗೆ ನಿಮ್ಮಲ್ಲಿ ಏನಾದ್ರು ಒಂದು ಮೀಟಿಂಗ್ ಮಾಡುವಂತ ಎಲ್ಲಾ ರಾಜ್ಯದ ಕಮಿಷನರ್ಗಳನ್ನ PF ಆಫೀಸರ್ನ ಕರೆದು
ಏನ್ ಮಾಡ್ಬೇಕು, ನಿಮ್ಮ ಸಲಹೆಗಳನ್ನೇನು ಅಂತ ಏನಾದ್ರು ಮಾಹಿತಿಯನ್ನ ಪಡೆದಿದ್ದಾರಾ? ಇಲ್ಲ ಇಷ್ಟು ತನಕ ನಮ್ಗೆ ಈ ತರ ಒಂದು ಎನ್ಹಾನ್ಸ್ಮೆಂಟ್ ಪೆನ್ಷನ್ಗೆ ಯಾವುದೇ ಮೀಟಿಂಗ್ ಸಲಹೆಗಳು, ಸೂಕ್ತ ಸಲಹೆಗಳನ್ನು ಕೊಡಿ. ನಾನ್ ಮಾಡ್ಬೇಕು, ನಾನು ಕಮಿಷನರ್ ಮಾಡ್ಬೇಕು ಅಂತಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನು ಏನು ಅಂತ ಏನಾದ್ರು ಒಂದು ಮನವಿ ನಿಮ್ಮಲ್ಲಿ ಕೇಳಿದಾರ? ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಕೇಳ್ತಾರೆ, ನಾನು PF ಆಫೀಸ್ಗೆ ಬಾಗ್ಲು ಹಾಕ್ಬೇಕು ಅಂತಿದ್ದೀನಿ, ನಿನ್ನ ಸಲಹೆ ಏನು ಅಂತ ನಾನು ಕರ್ನಾಟಕ ಅಧ್ಯಕ್ಷನಾಗಿ ನಾನು ಕೇಳಿರು. ನಾನು 1 ತಿಂಗಳು ಟೈಮ್ ಕೊಡ್ತೀನಿ, ಮಾಡದೆ ಹೋದ್ರೆ ಮುಂದಿನ ತೀರ್ಮಾನ ನಾನು ತಾಣ್ತೀನಿ ಅಂತ ಹೇಳಿದೀನಿ. ಹಾಗೆ ನಿಮ್ಮ ಸಲಹೆ ಏನಾರ ಕೇಳಿದಾರ? ಇಲ್ಲ ಆತರ ಏನು ಕೇಳಿಲ್ಲ. ಲಾಸ್ಟ್ ಮನವಿ ಮೇಡಮ್, ಇವಾಗ ಏನು ಎಲ್ಲ 70-80 ವರ್ಷ ವೃದ್ಧರು ಇವರು. ನಮ್ಗೂ ನೋಡ್ತೀರಾ ಎಷ್ಟು ದುಃಖ ಆಗುತ್ತೆ ಅಂತ ಅಂದ್ರೆ, ಇಷ್ಟೊಂದು ಮಳೆ ಗಾಳಿ ಬಿಸಿಲು ಎಲ್ಲ ಲೆಕ್ಕಿಸ್ತಲೇ ಎಲ್ರು ಕೂಡ ಇಷ್ಟೊಂದು ಜನ ಬಂದಿದ್ದಾರೆ. ತಾವು ಒಂದು ಸ್ಪಷ್ಟವಾಗಿ ಒಂದು ಏನು ತಮ್ಮ ಪತ್ರ ಬರೀತಿರಲ್ಲ, ಒಂದು ಒಕ್ಕಣೆನ ಸ್ಪಷ್ಟವಾಗಿ ಉಲ್ಲೇಖಿಸಿ ಕೇಂದ್ರ ಕಚೇರಿಗೆ ಬರೆದು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.